ಟ್ರೆಷರ್ ಮಾಡಿ ಇಟ್ಕೊಂಡಿದ್ರು. ಆದರೆ ಈ ಕಾರ್ಯಕ್ರಮಕ್ಕೋಸ್ಕರ ಆ ವಿಡಿಯೋನ ನಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಆ ವಿಡಿಯೋ ಬಗ್ಗೆ ಮಾತಾಡೋಣ ಸರ್. ಇಲ್ಲ, ಎಲ್ಲಿ ನಿಲ್ಸಿದೆ ಕತೆ ಅಂದರೆ, ನೀನು ಆ್ಯಕ್ಟರ್ ಆಗಬೇಕು ಅಂತ ಅವಾಗ ಟ್ರೈನಿಂಗ್ ಮಾಡಿ ಆ ಸಿನಿಮಾ ಹೆಸರು ನಾನೇ ಇಟ್ಕೊಂಡಿದ್ದೆ. ವೆಂಜನ್ಸ್ ಅಂತ ಸಿನಿಮಾ ಹೆಸರು, ಶಾರ್ಟ್ ಮೂವಿ 10 minutes. ವೆಂಜನ್ಸ್ ನೆವರ್ ಬ್ಯಾಕ್ ಡೌನ್ ಅಂತ ಒಂದು ಕ್ಯಾಪ್ಷನ್. ಸೊ ಅದು ವಿಡಿಯೋ ತುಂಬಾ ಸರಿ ಕೇಳಿದ್ದೀನಿ. ಮಾಮ ಅದು ನನ್ನ ಹತ್ರ ಕಳೆದೋಗಿದೆ, ದಯವಿಟ್ಟು ಕೊಡಿ ಅಂತ ಪ್ರತಿ ಸರಿ ಹ್ಞೂ ಅಂತಾರೆ, ಬಟ್ ಯಾವತ್ತೂ ಕೊಟ್ಟಿರಲಿಲ್ಲ. ಇಲ್ಲಿ ನೋಡಾದ್ಮೇಲೆ ಐ ವಾಸ್ ವೆರಿ ಶಾಕ್ಡ್ ಅಂಡ್ ಸರ್ಪ್ರೈಸ್ಡ್. ನೋಡಿ, ನಿಮ್ಗೂ ಅದನ್ನೇ ಹೇಳಿದ್ದಾರೆ, ನನ್ನ ಹತ್ರ ಮಾತ್ರ ಇರೋದು, ಟ್ರೆಷರ್ ತರ ಇಟ್ಕೊಂಡಿದ್ದೀನಿ, ಕೊಡಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಈಗ ಆ ವಿಡಿಯೋ ಇಡೀ ಕರ್ನಾಟಕದ ಆಸ್ತಿ ಸೇರೋದು. ನಿಮ್ಮನ್ನ ನೀವು ಫಸ್ಟ್ ಟೈಮ್ ದೊಡ್ಡ ಪರದೆ ಮೇಲೆ ನೋಡ್ಕೊಂಡಾಗ ಆ ಫೀಲಿಂಗ್ ಹೇಗಿತ್ತು ನಿಮ್ಗೆ? ಅದೇ ಈ ಸಂದರ್ಭದಲ್ಲಿ ನಮಗೆ ಫಸ್ಟ್ ಚಾನ್ಸ್ ಕೊಟ್ಟಂತ ಡೈರೆಕ್ಟ್ರು ನಮ್ಮ AP ಅರ್ಜುನ್ ಅವರು. ಎಸ್. ಸೊ ಅವ್ರನ್ನ ನೆನೆಸ್ಕೊಳ್ಳದೆ ಈಗ ನಮ್ಮ ಕೆರಿಯರ್ ಸ್ಟಾರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆಡಿಷನ್ಗೆ ಅಂತ ಹೋದೆ. ಇದೆ ಊರು ಬಂಗ ನಾಟಕದಲ್ಲಿ ಬಂದಿದ್ರು. ಬಂದು ಏನಯ್ಯ ಆ್ಯಕ್ಟ್ ಮಾಡ್ತೀಯಾ ಅಂದರು. ಸರಿ ಬಿಡೋಣ, ಮಾಡೋಣ ಬಿಡಿ ಸರ್ ಅಂದೆ. ಆಡಿಷನ್ ಬತ್ತೀಯಾ ಅಂದ್ರ, ಬರೋಣ ಬಿಡಿ ಸರ್ ಅಂದೆ. ಯಾಕೆಂದರೆ ಅಷ್ಟೊತ್ತಿಗೆ ನಾನು ಐ ವಾಸ್ ಫ್ರಸ್ಟ್ರೇಟೆಡ್. ಸುಮಾರು ಜನಕ್ಕೆ ಫೋಟೋ ಶೂಟ್ ಮಾಡಿ ಫೋಟೋಸ್ ಎಲ್ಲ ಕೊಟ್ಟು ಅದರಿಂದ ಹೆಸರು, ಹೈಟು, ವೆಯ್ಟು ಇದೆಲ್ಲ ಇತ್ತಲ್ಲ. ಬಿಡಿ ಏನೋ ಇವರು ಕರೀತಾರೆ ಹೋಗೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ 20-25 ಜನ ಇದ್ರು. ಅದಾದಮೇಲೆ 3 ಜನ ಆದರು. 3 ಜನ ಆದಮೇಲೆ ಸೆಲೆಕ್ಟ್ ಆದಮೇಲೆ ನಾನು ಹೇಳಿದೆ, ದಯವಿಟ್ಟು ಅಂಕಲ್ಗೆ ಒಂದು ಕತೆ ಹೇಳ್ಬಿಡಿ ಸರ್. ಅದಾದಮೇಲೆ ಯಾರು ನಿಮ್ಮ ಅಂಕಲು ಅಂತ ಹೇಳಿದಾಗ, ಹಿಂಗೆ ಅರ್ಜುನ್ ಸರ್ಜಾ ಅವ್ರಿಗೊಂದು ಕತೆ ಹೇಳಿ ಅಂತ ಹೇಳಿ, ಸೊ ಹಂಗೆ ಸಿಕ್ಕಿದ್ದು ನನಗೆ ಅದ್ದೂರಿಗೆ ಅವಕಾಶ. ಮೊದಲನೇ ಸಲ ನೀವು ಆಟೋಗ್ರಾಫ್ ಕೊಟ್ಟಿದ್ದಂತ ನೆನಪಿದೆಯಾ? ಆ ಫೀಲಿಂಗ್ ಹೇಗಿತ್ತು ಫಸ್ಟ್ ಟೈಮ್ ಒಬ್ಬ ಅಭಿಮಾನಿಗೆ ಆಟೋಗ್ರಾಫ್ನ ಕೊಟ್ಟಂತ ಸಮಯ? ಐ ಥಿಂಕ್ ನಮ್ಮ ಅಣ್ಣನೇ ಫಸ್ಟ್ ಫೋಟೋ ಸೆಲ್ಫಿ ತಗೊಂಡಿದ್ದು. ಅದು ನನ್ನ ಹತ್ರ ಇದೆ ಇನ್ನು ಫೋಟೋ. ಇವತ್ತಿಂದ ಸೂಪರ್ ಸ್ಟಾರ್ ನೀನು ಹೇಳಿ ಸೆಲ್ಫಿ ತಗೊಂಡು, ಐ ರಿಮೆಂಬರ್ June 15th ಸಿನಿಮಾ ರಿಲೀಸ್ ಆಗಿದ್ದು. June 9th ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ನಮ್ಮಣ್ಣ. ನಾನು ಹೆಂಗಿದ್ಯೋ ಹೇಳೋ ಅಂದರೆ ಫೋಟೋ ಕ್ಲಿಕ್ ಮಾಡ್ಕೊಂಡು, ಹೀರೋ ಆಗ್ತೀಯ ಬಿಡ, ಸೂಪರ್ ಸ್ಟಾರ್ ಆಗ್ತೀಯ ಬಿಡ, ಹಿಟ್ ಆಗ್ತೀಯ ಬಿಡ. ನಿಜ ಹೇಳ್ತಾವ ಅಣ್ಣ ಅಲ್ವಾ? ನನಗೆ ನಿಜವಾಗ್ಲೂ 100 days ಆಗೋರ್ಗು ಯಾರನ್ನೂ ನಂಬಿರಲಿಲ್ಲ, ಎಲ್ಲ ಸುಳ್ಳು ಹೇಳ್ತವ್ರೆ ಅನ್ಕೊಂಡಿದ್ದೆ. ದಿಸ್ ವಾಸ್ ಮೈ ಜೆನ್ಯೂನ್ ಫೀಲಿಂಗ್. ಆಗ ಇಡೀ ಕರ್ನಾಟಕಕ್ಕೆ ನಿಮ್ಮಣ್ಣ ಹೇಳ್ದಾಗೆ ಒಬ್ಬ ಸ್ಟಾರ್ ಆಗಿದ್ದೀರಾ, ಸೂಪರ್ ಸ್ಟಾರ್ ಆಗಿದ್ದೀರಾ. ಮೇಡಮ್, ಒಂದೇ ಒಂದು ಕರೆಕ್ಷನ್. ಐ ಡೋಂಟ್ ವಾಂಟ್ ಟು ಬಿ ಕಾಲ್ಡ್ ಸೂಪರ್ ಸ್ಟಾರ್, ಜಸ್ಟ್ ಕಾಲ್ ಮಿ ಅನ್ ಆಕ್ಟರ್. ಒಬ್ಬ ಆ್ಯಕ್ಟರ್ ಆಗಿದ್ದೀರಾ ಅದು ಇಟ್ ವಿಲ್ ಪುಷ್ ಅಸ್ ಮೋರ್. ಓಕೆ ಅಂತ ಸೂಪರ್ ಸ್ಟಾರ್ ಅಂತ ಒಂದು ಲೇಬಲ್ ಕೊಟ್ಬಿಟ್ರೆ ಇಟ್ ಇಸ್ ಅ ಫುಲ್ ಸ್ಟಾಪ್. ಓಕೆ, ಇನ್ನೇನು ನೆಕ್ಸ್ಟ್. ಸೊ ಇಲ್ಲ, ನಾನು ಯಾವತ್ತೂ ಆಹಾರ ಸನ್ಮಾನ ಇವೆಲ್ಲ ನಾನು ಏನಕ್ಕೆ ಹಾಕ್ಸ್ಕೊಳ್ಳಲ್ಲ ಅಂದರೆ ನನಗೆ ಫೀಲಿಂಗ್ ಬರಬಾರ್ದು. ನಾನು ಸ್ಟಾರು, ಸೂಪರ್ ಸ್ಟಾರು, ಇದೆಲ್ಲ ನೆವರ್. ವೆರಿ ಟ್ರೂ. ಸೊ ನನ್ನ ಒಂದು ಸೆಂಟೆನ್ಸ್ಗಳನ್ನು ನಾನೀಗ ಚೇಂಜ್ ಮಾಡ್ಕೊಳ್ತೀನಿ, ಕರೆಕ್ಷನ್ ಮಾಡ್ಕೊಳ್ತೀನಿ. ಇಡೀ ಕರ್ನಾಡು ಮೆಚ್ಚಿರುವಂತಹ ಒಬ್ಬ ಅತ್ಯದ್ಭುತ ಕಲಾವಿದ, ಒಳ್ಳೆಯ ಆಕ್ಟರ್ ನೀವಾಗಿದ್ದೀರಾ ಸರ್. ಒಂದೊಂದ್ಸಲ ಅಲ್ಲ, ತುಂಬಾ ಸಲ ಜಗಳ ಆಡ್ತಾನೆ ಪ್ರೀತಿ ಹುಟ್ಕೊಂಡ್ಬಿಡುತ್ತಲ್ವಾ? ಇಂಥದೇ ಒಂದು ಸಿನಿಮಾ ಸ್ಟೋರಿ, ಅದನ್ನ ಹೇಳೋದಕ್ಕೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಮುಂದಿನ ಜೋಡಿ. ನನಗೂ ನಿನ್ಗೂ ಸೆಟ್ಟೇ ಆಗಲ್ಲ ಅಂತ ಹೇಳ್ತಾನೆ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹಿಂದೆ ಬಿದ್ಬಿಟ್ಟಿದ್ದಾನೆ ನಮ್ಮ ಹುಡುಗಿ. ಪ್ರೀತಿನ ಒಪ್ತಾಳ ಅಥವಾ ಇಲ್ವಾ ನೋಡ್ಕೊಂಡು ಬರೋಣ. ಒಂದು ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಜೊತೆಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ರಕ್ಷಕ್ ಬುಲೆಟ್ ಹಾಗೂ ರಮೋಲಾ. ತೂ ಅಂತ ಹುಡುಗರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ, ಹೋಗಮ್ಮ ಹೋಗೆ. ಬಾಯ್ ತುಂಬಾ ಬೈದರು ನನ್ನ ಮುದ್ದು ಅಂತ ತಿಳ್ಕೊಂತೀನಿ, ಹೋಗಮ್ಮ ಹೋಗೆ. ಏನಾದ್ರೂ ಹೇಳಿ ಮುಂದೆ ಹೇಳಿದ್ರೆ ಹಿಂದೆ ಬರ್ತೀನಿ, ಹೋಗೆ. ನೀನ್ ನಗಲೇಬೇಕು ಒಂದ್ಸಾರಿ. ದಿಸ್ ಇಸ್ ಅಚ್ಚು ಲವ್ ಸ್ಟೋರಿ. This is ಅಚ್ಚು ಲವ್ ಸ್ಟೋರಿ. ಹೋಗಮ್ಮ ಹೋಗೆ.
ಬೈದರು ನನ್ನ ಮುದ್ದು ಅಂತ ತಿಳ್ಕೊತೀನಿ. ಹೋಗೆ ಹೋಗಮ್ಮ ಹೋಗೆ. ನೋಡಕೊಳ್ಳಿ ಕಳ್ಳ ಕಣ್ಣಂಗ್ ಕಾಣ್ತಾನ್ ಕಣೆ. ಹುಷಾರು, ಹೆಗಲ್ ಮೇಲೆ ಎತ್ತಾಕೊಂಡು ಹೋಗ್ಬಿಟ್ಟಾನು. ನೋಡಿ ಮಾತಾಡಿ ನಾನೊಬ್ಬ ಪೌಲಿ ಕಣೆ. ಅವ್ರು ತುಂಬ ಕೇಳಿ ಗೊತ್ತಿಲ್ದವ್ರಿಗೆ ಹೇಳಿ ನಾನೊಬ್ಬ ಲೋಕಲ್ ಕಣೆ. ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು. ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು. ಲಕ್ಷ್ಮಿ ಲಾಲ್ ಮಗ್ಗಲ್ ಮಾಡೋಣ ಪತಿಯ ಸಂಜೆ ಪತಿಯ. ಹಾಯ್ ಸೈಕಲ್ ಮೇಲೆ ಊರೆಲ್ಲ ಸುತ್ತಿಸ್ತೀನಿ ಪತಿಯ. ಓ ಲಕ್ಷ್ಮಿ ಪತಿಯ ಹಂಗಂತ ನಾನು ಹಿಂದೆ ಬಿದ್ದನ ಮನೆ ಮುಂದೆ ನಾಯಿ ಕಾಯ್ಕೊಂಡು ನಿಂತದನ. ನಂಗು ನಿಂಗು ಅದು ಬರಲ್ಲ. ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು. ನಿಂಗು ನಿಮ್ಮನ್ನ ಪರದೆ ಮೇಲೆ ಮೆರೆಸಿರುವಂತಹ ಒಂದಷ್ಟು ತಂತ್ರಜ್ಞರು ಇವತ್ತು ಈ ವೇದಿಕೆಗೆ ಬರ್ತಾ ಇದ್ದಾರೆ. ಇದು ನಿಮಗೆ ಇನ್ನೊಂದು ಸರ್ಪ್ರೈಸ್. ಅವ್ರು ಯಾರು ಅಂತ ನೋಡೋಣ. ಎಲ್ಲಾರನ್ನೂ ವೆಲ್ಕಮ್ ಮಾಡೋಣ. ವೆಲ್ಕಮ್ ಪ್ಲೀಸ್. ಓಕೆ, ಈ ಫ್ರೇಮ್ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ. ಇಡೀ ಕರ್ನಾಟಕ ಮೆಚ್ಚಿರುವಂತಹ ನಟ, ಬಹದ್ದೂರ್ ನಿರ್ದೇಶಕರಾದಂತಹ ಚೇತನ್ ಕುಮಾರ್ ಅವರು, ನಮ್ಮ ಮುರಳಿ ಮಾಸ್ಟರ್ ಅವರು, ನಮ್ಮ KD ಸಿನಿಮಾದ ಸಿನಿಮಾಟೋಗ್ರಫರ್ ಡೇವಿಡ್ ವಿಲಿಯಮ್ಸ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಚೇತು ನನ್ನ ಗೆಳೆಯ, ನನ್ನ ಡೈರೆಕ್ಟ್ರು, ನಮಗೆ ಬಹುದೂರು ಭರ್ಜರಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಂತ ಡೈರೆಕ್ಟರು ಚೇತನ್ ಗೆಳೆಯ. ಯಾಕೆಂದ್ರೆ ಎಲ್ರಿಗೂ ಡೈರೆಕ್ಷನ್ ಮಾಡೋಕ್ಕಾಗಲ್ಲ ಮೇಡಮ್, ಎಲ್ರಿಗೂ ಡೈಲಾಗ್ ಬರೆಯೋದಕ್ಕಾಗಲ್ಲ. ಆ ಶಾರದಾಂಬೆ ಕೃಪೆ ಇದ್ದರೆ, ಅನುಗ್ರಹ ಇದ್ರೇ ಪದ ಬರೆಯೋಕ್ಕಾಗೋದು. ಸೊ ನನ್ನನ್ನು ತಲೆಯಲ್ಲಿ ಇಟ್ಕೊಂಡು ಈ ಥರ 2 ಸ್ಕ್ರಿಪ್ಟು ಮಾಡಿ ನನಗೆ ಚಾನ್ಸ್ ಕೊಟ್ಟಂಥ ಡೈರೆಕ್ಟ್ರು ಚೇತನ್. ಆ್ಯಂಡ್ ನನಗೆ ಡ್ಯಾನ್ಸ್ ಎಲ್ಲ ಕೇಳಿ ಮಾಸ್ಟರ್ ನನಗೆ ಡ್ಯಾನ್ಸ್ ಬರ್ತದ? ಸತ್ಯವಾಗ್ಲೂ ಬರಲ್ಲ ಮೇಡಮ್. ಅವ್ರು ಏನು ಹೇಳ್ಕೊಡ್ತಾರೋ ತುಂಬ ಪ್ರಾಕ್ಟೀಸ್ ಮಾಡಿ 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 ಅವ್ರಿಗೆ ತಲೆ ಎಲ್ಲ ತಿಂದು ನೋಡಿ ಮೇಡಮ್ ಹೆಂಗ ಹೋಗಿದ್ದಾರೆ. ಸೊ ಅದಾದಮೇಲೆ ನಮ್ಮ DOP ಡೇವಿಡ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ KDಯಲ್ಲಿ ನಮ್ಮನ್ನ ತುಂಬ ಚೆನ್ನಾಗಿ ಕಾಣಿಸಂಗೆ ಮಾಡಿದ್ದಾರೆ. ಅದು ಅವ್ರ ಲೈಟಿಂಗ್ ಪ್ಯಾಟ್ರನ್ಸ್, ಅವ್ರ ಪೈಲಟು ಪ್ಯಾಟ್ರನ್ಸ್, ಅವ್ರ ಟೋನೇ ಬೇರೆ ಮೇಡಮ್. ಈಸ್ ವಿಲಿಯಮ್ಸ್. ಸೂಪರ್. ಇಡೀ ಕರ್ನಾಟಕದ ಆಸ್ತಿ ಇವತ್ತು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಸರ್ ಹೇಳಿ, ಧ್ರುವ ಅವರ ಬಗ್ಗೆ ನಿಮ್ಮ ಮಾತುಗಳು. ಆ್ಯಕ್ಚುಲಿ ಧ್ರುವ ಅವ್ರ ಬಗ್ಗೆ ಮಾತಾಡ್ಬೇಕಂತಂದರೆ ದಿನಗಟ್ಟಲೆ ಬೇಕು ನನಗೆ. ಯಾಕಂತಂದರೆ ನಾನು ಬಾಯಿ ತುಂಬ ಗೆಳೆಯ ಅಂತ ಕರಿತೀನಿ. ಆ ಒಂದು ಜಾಗ ಕೊಟ್ಟಿದ್ದಾರೆ ನನಗೆ. ಒಂಥರ ಟಾರ್ಚ್ ಬೇರರ್ ಅಂತ ಅನ್ಬೋದು ಗೆಳೆಯ ನನ್ನ ಲೈಫಲ್ಲಿ. ಯಾಕಂತಂದ್ರೆ ಅವ್ರು ಹೇಳಿದ್ರು ಅವಕಾಶ ಕೊಟ್ಟರು ಅಂತ. ಯಾರಾದರೂ ಒಬ್ಬರು ಸ್ಟಾರ್ ಹೀರೋ ಬ್ಲಾಕ್ ಬಸ್ಟರ್ ಸಿನಿಮಾ ಆದಮೇಲೆ ಹೊಸ ನಿರ್ದೇಶಕನ ಯಾರು ನಂಬ್ತಾರ? ನಾನು ಏನೂ ಪ್ರೂವ್ ಮಾಡ್ಕೊಂಡಿರಲಿಲ್ಲ. ಲಿಟ್ರಲಿ ನಾನು ಏನೂ ಪ್ರೂವ್ ಮಾಡ್ಕೊಂಡಿರಲಿಲ್ಲ. ಒಂದು 3 ಹಾಡು ಬರೆದಿದ್ದೆ, ದೊಡ್ಡ ಹಿಟ್ ಆಗಿತ್ತು ಅಷ್ಟೇ. ಆದರೆ ಅವ್ರ ದೊಡ್ಡ ಗುಣ, ಅವ್ರು ಅವಕಾಶ ಕೊಟ್ಟರು ಅಂತ. ಧ್ರುವ ಅವ್ರ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ನಾನು ಈ ವೇದಿಕೆ ಮೇಲೆ ಇದ್ದೀನಿ. ಅದು ಒಂದು ಸಿನಿಮಾ ಅಲ್ಲ, ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ.
ಅಂಡ್ ಧ್ರುವ ಅವ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಒಂದ್ ಸೀನ್ ಅಲ್ಲಿ 6 ಜನ ನಟರಿದ್ದಾರೆ ಅನ್ಕೊಳ್ಳೋಣ. ಹಾ ಹಾ ಧ್ರುವ ಅವರು ಬೇರೆ ಹೀರೋಗಳು ಯೂಶುವಲ್ ಆಗಿ ಅವ್ರ ಡೈಲಾಗ್ಸ್ ಬಗ್ಗೆ ಫೋಕಸ್ ಮಾಡ್ತಾರೆ, Correct. ಸೀನ್ ಅರ್ಥ ಮಾಡ್ಕೋತಾರೆ. ಕರೆಕ್ಟ್. ಧ್ರುವ ಅವ್ರದ್ದು ಹೆಂಗೆ ಅಂತಂದ್ರೆ ಬೇಕಾದ್ರೆ ನೀವು ಒಂದು 6 ದಿನ ಸ್ಕ್ರಿಪ್ಟ್ ಕೊಟ್ಟು 7ನೇ ದಿನ 8ನೇ ದಿನ ಹಿಂಗಂದ್ರೆ 31ನೇ ಸೀನ್ ನಂಬರ್ ಅಂದ್ರೆ ಎಲ್ಲರ ಡೈಲಾಗು ಅವ್ರು ಹೇಳ್ತಾರೆ. ಅವ್ರದ್ದು ಮಾತ್ರ ಅಲ್ಲ, ಎಲ್ಲರ ಡೈಲಾಗು. ವಾವ್. ಮುರಳಿ ಮಾಸ್ಟರ್. ಸಾರ್ ಬಗ್ಗೆ ಹೇಳ್ಬೇಕು ಅಂದರೆ ನಿಜವೂ ಸಾರ್ ಹೇಳ್ದಂಗೆ ಇಷ್ಟು ಪದಗಳು ಇಲ್ಲ. ಏನಕ್ಕೆ ವಿಷಯ ಹೇಳ್ತೀರಂದ್ರೆ ಒಬ್ಬ ಹೀರೋ ಈಗ ಒಬ್ಬ ರೆಸ್ಪೆಕ್ಟ್ ಅನ್ನೋದು ಇದೆಯಲ್ಲ ಮೇಡಮ್, Correct. ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ನಿಜ ಎತ್ತಿದ ಕೈ ಅವರು ಧ್ರುವ ಸಾರು. ಹೆಮ್ಮೆಯಿಂದ ಹೇಳ್ಕೊತೀನಿ. ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿರ್ಬೋದು, ಒಬ್ಬ ಫೈಟ್ ಮಾಸ್ಟರ್ ಆಗಿರ್ಬೋದು, ಒಬ್ಬ ಟೆಕ್ನಿಷಿಯನ್ಸ್, ಒಬ್ಬ ತಟ್ಟೆ ತೊಳೆಯೋನಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಆ ಸ್ಮೈಲ್ ಮುಖ ಇದೆಯಲ್ಲ ಮೇಡಮ್. ಇವತ್ತು ನಾನು ಕೋಪದಲ್ಲಿ ನೋಡಿದ್ದೇ ಇಲ್ಲ ಸಾರ್ನ, ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ. ಇವತ್ತರೆಗೂ ನಾನು ಕೋಪವಾಗಿ ಅವ್ರ ಮುಖನ ನೋಡಿದ್ದೇ ಇಲ್ಲ. ನಾನು ಏನಾದ್ರು ಹೇಳ್ಬೇಕು ನಗ್ನಗ್ತಾನೆ ಹೇಳ್ತಾ ಇರ್ತಾರೆ. ನಾನು ಪೊಗರು ಫಸ್ಟ್ ಸಾಂಗ್ ಮಾಡೋದಕ್ಕೆ ನನ್ನ ಕರೆಸಿದ್ದು ಧ್ರುವ ಸಾರು. ನಾನು ಆ್ಯಕ್ಚುಲಿ ಒಂದು 600 ಸಾಂಗ್ಸ್ ಮಾಡಿದ್ದೀನಿ ಕೊರಿಯೋಗ್ರಾಫರ್ ಆಗಿ. Correct. ಸಾಕು ಬಿಡಪ್ಪ, ಇನ್ನೇನು ಎಷ್ಟು ಅಂತ ಮಾಡ್ತಾನೆ ಇದ್ದೀನಿ, ಈ ಬೇಡ ಆಯಿತು ಓಕೆ ಇನ್ನೇನು ಬೇಡ ಬಿಡು ಅನ್ನೋ ಥರ ಟೈಮಲ್ಲಿ ನನಗೆ ಧ್ರುವ ಸರಿಂದ ಕಾಲ್ ಬಂದು ನನಗೆ ಪೊಗರು ಸಾಂಗ್ ಮಾಡಿದ್ದು. ಅದು ಇವತ್ತು ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಆ ಸಾಂಗ್. ಇವತ್ತು ನಾನು ಎಲ್ಲೂ ಹೋದ್ರೂ ಆ ಸಾಂಗ್ನ ಹಾಕ್ತಾರೆ ಮಾಡ್ತಾರೆ ಅಂದರೆ ಹೀರೋ ಸರೇ ಕಾರಣ ಇವತ್ತು. ಎಲ್ಲ ನನ್ನ ಮೇಲೆ ಆಗ್ತಾ ಇದ್ರಿ. ಇಲ್ಲ ಮೇಡಮ್, ಕಂಪೋಸ್ ಮಾಡಿದ್ದು ಚಂದನ್ ಶೆಟ್ಟಿ ಅವ್ರಿಗೂ ಹೋಗ್ಬೇಕು, ಡೈರೆಕ್ಟ್ರು ನಂದಕಿಶೋರ್ ಅವ್ರಿಗೂ ಹೋಗ್ಬೇಕು, ಕೋರಿಯೋಗ್ರಾಫ್ ಮಾಡೋದು ಇದ್ದು ಇವರು, ಪ್ರಾಕ್ಟೀಸ್ ಮಾಡಿಸಿದ್ದು ಇವ್ರ ಸ್ಟೂಡೆಂಟ್ಸು, ಇವ್ರು ಎಲ್ಲರೂ ಮಾಡಿದ್ದಕ್ಕೆ ಆ ಸಿನಿಮಾಲಿ ಆ ಸಾಂಗ್ ಚೆನ್ನಾಗಿದೆ ಮೇಡಮ್. ಸರ್, ಧ್ರುವ ಸರ್ಜಾ ಅವರ ಬಗ್ಗೆ ನಿಮ್ಮ ಮಾತುಗಳು. ಇವ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ಮೇಡಮ್. ಯಾಕಂದರೆ ಇವ್ರ ಡೆಡಿಕೇಶನ್ ನಾನು ಫಸ್ಟ್ ಕೆಡಿ ಮಾಡಿದಾಗ ಮೀಟ್ ಮಾಡಿದ್ವಿ, ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಥರನ ಅವ್ರ ಜೊತೆ ಇದ್ವಿ. ಅವ್ರು ಹಂಗೆ ಇರ್ತಿದ್ವಿ ಸೆಟ್ಟೆಲ್ಲ ನಗುತ್ತಾ. ಆಮೇಲೆ ಅವ್ರ ಡೆಡಿಕೇಶನ್ಸ್ ಈಗ ಮಾತಾಡಿದ್ರಲ್ಲ, ಒಂದ್ಸರಿ ದಪ್ಪ ಆಗ್ತಾರೆ, ಒಂದ್ಸರಿ ಎಷ್ಟು ಸಣ್ಣ ಆಗಿದ್ರು ಅಂದರೆ ಕೇಳಿಲಿ ನೋಡೋಕ್ಕಾಗಲ್ಲ, ಅಷ್ಟು ಸಣ್ಣ ಆಗಿದ್ರು. ಆಮೇಲೆ ಮಳೆ ನೆಲೆಸಿದ್ದೀವಿ, ಬೆಂಕಿಲು ಫೈಟ್ ಮಾಡಿಸಿದ್ದೀವಿ, ಸುಡೋ ಬಿಸಿಲು, ಅದರಲ್ಲೂ ಏನೇನೋ ಮಾಡಿ ಕಷ್ಟಪಟ್ಟು ಮಾಡಿದ್ರು. ಬಟ್ ಆ ಡೆಡಿಕೇಶನ್ಸ್ ಇವತ್ತು ಹೇಳೋಕ್ಕಾಗಲ್ಲ, ಅಷ್ಟೊಂದು ಇದೆ ವಿಷಯ. ಆದರೆ ಪರ್ಸ್ನಲ್ ಪಾರ್ಟ್ ಬಂದಾಗ ನಾನು ಇದನ್ನು ಇಡಲೇಬೇಕು. ನನ್ನ ವೈಫ್ ಪ್ರೆಗ್ನೆಂಟ್ ಇದ್ರು, ನಾವು ಕೇಳಿ ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಎವ್ರಿ ಟೈಮ್ ಬರೋದು, ಹೇಗಿದ್ದಾರೆ ಮೇಡಮ್, ಆಗಿದ್ದಾರೆ ಪಾಪು, ಹೇಗಿದೆ, ಇಲ್ಲ ಈ ಥರ ಶೂಟಿಂಗ್ಗೆ ಬರ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ ಅಂದಾಗ ಈ ಸಜೆಸ್ಟ್ ಮೀ ಒನ್ ಥಿಂಗ್. ಫಸ್ಟ್ ಟೈಮು ನನ್ನ ಮಗಂದು ಹಾರ್ಟ್ ಬೀಟ್ನ ಕೇಳಿಸಿದ್ದು ಧ್ರುವ ಸರ್. ನನಗೇನು ಅನುಭವ ಅಂದರೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಅಫ್ಕೋರ್ಸ್ ಐ ಕ್ಯಾನ್ ಟೆಲ್ ದಿಸ್. 7 ತಿಂಗಳಾದಮೇಲೆ ಮೂಮೆಂಟ್ಸ್ ಚೆಕ್ ಮಾಡ್ತಾರೆ. ಈ ಮಗುದು ಮೂಮೆಂಟ್ಸ್ ಏನಾದರೂ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ರಶ್ ಟು ದಿ ಹಾಸ್ಪಿಟಲ್ ಅಂತಾರೆ. ಅಲ್ಲಿಗೆ ಹೋಗಿದ ತಕ್ಷಣ ಏನು ಮಾಡ್ತಾರೆ, ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ. ಓಕೆ, ಮೂಮೆಂಟ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಹೆಣ್ಮಕ್ಳು ಪಾಪ ಅವ್ರಿಗೆ ಗೊತ್ತಾಗಲ್ಲ, ಅವ್ರೇನೋ ಮಲಗಿದ್ದಾಗ ಮಗು ಎದ್ದಿರತ್ತಂತೆ ಹೋಂಬಲ್ಲಿ, ಇವರು ಎದ್ದು ಓಡಾಡಬೇಕಾದ್ರೆ ಅದು ಮಲಗಿರತ್ತಂತೆ. ಸೊ ಮೂಮೆಂಟ್ಸ್ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಅದು ನೋಟಿಸ್ ಮಾಡೋಕ್ಕಾಗಲ್ಲ. ಹೌದು, ಅಲ್ಲಿ ಫೀಟಲ್ ಚೆಕ್ ಮಾಡ್ತಾರೆ. ಇವ್ರದ್ದು ಅದೇ ಪ್ರಾಬ್ಲಮ್, ಏನು ಬ್ರೋ ಏನೋ ಮೂಮೆಂಟ್ಸ್ ಅಂದ್ರೆ ಗೊತ್ತಾಗಿಲ್ಲ ಅನ್ನೋದು. ಸೊ ನಾನೇನು ಮಾಡಿದ್ದೆ ಅಂದರೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಈ ಫೀಟಲ್ ಚೆಕ್ ಮಾಡ್ತಾರಲ್ಲ ಮೇಡಮ್, ಹೌದು ಹೌದು. ಸೊ ಅದನ್ನ ತಗೊಂಡ್ಬಿಟ್ಟಿದ್ದೆ ನಾನು, ಪರ್ಚೇಸ್ ಮಾಡ್ಬಿಟ್ಟು ನಾನೇ ಚೆಕ್ ಮಾಡ್ತಿದ್ದೆ. ಓಕೆ ಹಾರ್ಟ್ ಬೀಟಾ ಓಕೆ ಅಂತ ಮನೆಗೆ ಪರ್ಚೇಸ್ ಮಾಡಿ. ಅದು ಜೆಲ್ ಹಾಕೊಂಡು ಯು ಕ್ಯಾನ್ ಚೆಕ್ ಹಾರ್ಟ್ ಬೀಟ್. ವಾವ್. ಸೊ ಅದನ್ನೇ ನಾನು ಸಜೆಸ್ಟ್ ಮಾಡಿದ್ದು. ಸೊ ಅದಾದ್ಮೇಲೆ ಈ ವಾಸ್ ಕಂಫರ್ಟಬಲಿ ಶೂಟಿಂಗ್ ಕೇಡಿಯಲ್ಲಿ. ಇಲ್ಲಾಂದ್ರೆ ಮೂಮೆಂಟ್ಸ್ ಇಲ್ಲ ಅಂದ್ರೆ ಫುಲ್ ಪ್ಯಾನಿಕ್ ಆಗೋಗ್ತಿದ್ರು. ಏನಿದು ಉಂಟು. ಅದು ತುಂಬಾ ಜನ ಹೆಣ್ಮಕ್ಳು 8 months 9 months ಆಫ್ಟರ್ 30 weeks ಆರ್ 28 weeks 32 weeks ಆ 28 ಇಂದ 32 ಇದೆಯಲ್ಲ ಮೇಡಮ್, ಅಲ್ಲಿ ತುಂಬಾ ಜನಕ್ಕೆ ಹಾರ್ಟ್ ಬೀಟ್ ನಿಂತೋಗೋದು ಅಥವಾ ಕರಳು ಸುತ್ಕೊಂಡ್ಬಿಡೋದು. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಆಗತ್ತೆ. ಎಲ್ಲ ಹೆಣ್ಮಕ್ಳಿಗೂ ಈ ವೇದಿಕೆ ಮೇಲೆ ನೀವುಗಳೇ ನಿಜವಾದ ಹೀರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ನಿಮ್ಮ ಟೈಮ್ ಇಸ್ ವೆರಿ ಪ್ರೆಷಸ್, ನಮಗೆಲ್ಲ ಗೊತ್ತಿದೆ. ಆದರೆ ನೀವೆಲ್ಲರೂ ಧ್ರುವ ಅವ್ರಿಗೋಸ್ಕರ ಟೈಮ್ ಮಾಡಿಕೊಂಡು ಧ್ರುವ ದಸರಾ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧ್ರುವ ಸರ್, ಈಗ ನಿಮಗೆ ಇನ್ನೂ ಒಂದು ಸರ್ಪ್ರೈಸ್ ಕಾಯ್ತಾ ಇದೆ. ಅವ್ರನ್ನ ವೇದಿಕೆಗೆ ಕರೆದು ಬಿಡ್ತೀನಿ ಸರ್, ಓಕೆನಾ? ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಮ್ಮ ಮುಂದಿನ ಸರ್ಪ್ರೈಸ್.
ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪರಿಚಯ ಪ್ಲೀಸ್. ನಾನು ಅಶ್ವಿನ್ ಅಂತ. ಎಸ್. 2001 ಅವ್ರು ನನಗೆ ಫ್ರೆಂಡು. ಓಕೆ. ಸೊ ಬೇಸಿಕ್ಲಿ ನಾನು ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಲಿ ಇರ್ತೀನಿ. ಓಕೆ. ಅವರು ಕಂಠೀರವ ಸ್ಟೇಡಿಯಂ ಅಲ್ಲಿ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಓಕೆ. ಓಕೆ. ನಾವು ಸಾಯಿಯಿಂದ ಕಂಠೀರವ ಸ್ಟೇಡಿಯಂಗೆ ಟ್ರ್ಯಾಕ್ ಅಂಡ್ ಫೀಲ್ಡ್ಗೆ ವೀಕ್ಲಿ ಒಂದು 2 days ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ವಿ, Okay. ಶಾರ್ಟ್ ಡಿಸ್ಟೆನ್ಸ್. ಅವಾಗ ಇವರೆಲ್ಲ ಆಚೆ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡೋದು. ಫುಲ್ ನಟೋರಿಯಸ್ ಬ್ಯಾಚ್ ಇವ್ರದ್ದು. ಟ್ರ್ಯಾಕ್ ಅಂಡ್ ಫೀಲ್ಡ್ ಗ್ರೌಂಡ್ ಅಲ್ಲೆಲ್ಲ ಇವ್ರಿಗೆ ಎಂಟ್ರಿ ಇಲ್ಲ, ಬಂದ್ರೆ ಗಲಾಟೆ. ಓಕೆ. ನೋಡಿದ್ರೆ ಕೇಳೋರು, ಏನ್ ಗುರಾಯಿಸ್ತಾ ಇದೀಯ ಅಂತ ಹೊಡಿಯೋರು. ನೆಕ್ಸ್ಟ್ ದಿವಸ ನೋಡ್ತಾ ಇದ್ರೆ ಯಾಕೆ ನೋಡ್ತಾ ಇಲ್ಲ ಅಂತ ಕರೆದು ಕೇಳೋರು. ಆ ಥರ ರೆಬಲ್ ಕ್ಯಾರೆಕ್ಟರ್. ಸೊ ಆ ಟೈಮಲ್ಲಿ 2001, 2002 ಅಲ್ಲೆಲ್ಲ ಜೊತೆಲಿದ್ವಿ. ಸೊ ಅವರು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋ, ನಾನು ಕಂಠೀರವಾಗಿ ಹೋಗ್ತಾ ಇದ್ದೆ. ಓಕೆ. ಸೊ ಆ ಟೈಮಲ್ಲಿ ಸ್ಪಾನ್ಸರ್ಸ್ ಎಲ್ಲ ಏನಿಲ್ಲ. ಟ್ರ್ಯಾಕ್ ಅಂಡ್ ಫೀಲ್ಡ್ ಸ್ಪೈಕ್ಸು, ಶೂಸು. ಆ ಟೈಮಲ್ಲಿ ಅವ್ರು ಇನ್ನೂ ದುಡಿತಾ ಇರಲಿಲ್ಲ, ಅವರು ಸ್ಟೂಡೆಂಟ್ ಅವಾಗ. Okay. ಆ ಟೈಮಲ್ಲೇ ನನಗೆಲ್ಲ ಹೆಲ್ಪ್ ಮಾಡಿ, ಸೊ ನಾನು ನ್ಯಾಷನಲ್ ಬ್ರಾನ್ಸ್ ಮೆಡಲ್ ಎಲ್ಲ ಮಾಡಿದ್ದೀನಿ. Wow. ಅವರು ನ್ಯಾಷನಲ್ ಲೆವೆಲ್ ಬಾಕ್ಸರ್. ವಾವ್, ಇದು ನಮಗೆ ಆಕ್ಚುಲಿ ಗೊತ್ತಿಲ್ಲ ಈ ವಿಷಯ. ಮತ್ತೆ ಇಲ್ಲ, ಆ್ಯಕ್ಚುಲಿ ಐ ವಾಸ್ ಅಬೌಟ್ ಟು, ಬಟ್ ಮನೇಲಿ ಬಿಡಲಿಲ್ಲ ಮೇಡಮ್. ಓಕೆ. ಮನೇಲಿ ಸ್ವಲ್ಪ ಭಯ. ಸೊ ಅದಾದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿದೆ. ಬಟ್ ನಾವು ನೋಡ್ಬೇಕು ಅನ್ನೋ ಆಸೆ ಇರುತ್ತಲ್ವಾ. ಬಾಕ್ಸಿಂಗ್ ಗ್ಲೌಸ್ ಹಾಕೊಂಡ್ರೆ ನಮ್ಮ ಧ್ರುವ ಸರ್ಜಾ ಅವರು ಹೇಗ್ ಕಾಣ್ತಾರೆ ಅಂತ ನೋಡುವಂತ ಆಸೆ ನಮ್ಗಿರುತ್ತೆ. ಓಕೆ ಸರ್, ಅಲ್ಲಿ ಕೂತಿರೋ ರಕ್ಷಕ್ ಅವ್ರಿಗೆ ನಿಮ್ಮ ಬೈಸೆಪ್ಸ್ನ ನೋಡ್ಬೇಕು ಅನ್ನೋ ಆಸೆ ಆಗಿದೆ ಸರ್. ಆಗ್ಲಿಂದ ಅಲ್ಲಿಂದ ಹೇಳ್ತಾ ಇದ್ರು ಅಲ್ವಾ ರಕ್ಷಕ್? ಕೇಳಿ, ನೀವೇ ಕೇಳಬೇಕು ತಾನೆ. ಅವ್ರು ಆಲ್ರೆಡಿ ಅವ್ರ ಜಾಕೆಟ್ನ ಬಿಚ್ಚಿದ್ರು ಅಲ್ವಾ? ಕವಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಧ್ರುವ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಆಂಜನೇಯನ ಬಗ್ಗೆ ಇರುವಂತಹ ಭಕ್ತಿ ಬಗ್ಗೆ ಐ ಥಿಂಕ್ ನಮ್ಮೆಲ್ಲರಿಗೂ ಗೊತ್ತಿದೆ, ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ಈ ಒಂದು ವೇದಿಕೆಯ ಮೇಲೆ ಹನುಮನನ್ನ ಎತ್ತಿ ಮೆರೆಸುವಂತಹ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಎಲ್ರೂ ಜೈ ಆಂಜನೇಯ ಅಂತ ಹೇಳ್ತಾ ಈ ಪರ್ಫಾರ್ಮೆನ್ಸ್ ನ ನೋಡ್ಕೊಂಡು ಬರೋಣ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಟೀಮ್ ಬಾಯ್ಸ್ ಝೋನ್. रामाय रामभद्राय रामचन्द्राय वेदसे रघुनाथाय नाथाय सीताय पतये नमः. श्रीराञ्जनेयं प्रसन्नाञ्जनेयं श्रीरामदूतं महाकायवीरं धर्म उಳಿಸೋ ಸತ್ಯ ಮೆರೆಸೋ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು.
ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂದರೆ ರಾಮ ಬರ್ತೇನೆ ಅನ್ಕೊಂಡ್ರಾ? ಹನುಮಂತ ಬರೋದು. ಹನುಮಂತ ಬರ್ತಾರೆ. ಸೊ ತುಂಬಾ ಖುಷಿ ಆಯಿತು. ಎಷ್ಟು ಎನರ್ಜಿ, ಎಷ್ಟು ಡೆಡಿಕೇಟ್ ಆಗಿದ್ದರೆ ಈ ಥರ ಮಾಡೋಕ್ಕಾಗೋದು. ಅಲ್ಲೇ ಫ್ಲಿಪ್ಸು ಸಮ್ಮರ್ಸ್ ಎಲ್ಲ ಹೊಡಿತಾ ಇದ್ರು, ಕೋಆರ್ಡಿನೇಷನ್ ಸೂಪರ್ ಆಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರು ಬಂದಾದಮೇಲೆ ನಮಗೆ ವೈಬ್ರೇಷನ್ನೇ ಬೇರೆ ಇತ್ತು. ನನಗೆ ತುಂಬಾ ಖುಷಿ ಆಯಿತು ಪರ್ಸನಲಿ, ವಾವ್ ಅನ್ನಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ನಮ್ಮ ಉದಯ್ ಟಿ ವಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪರಮೇಶ್ ಗುಂಡ್ಕಲ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಮ್ಗೌಡ್ರಲ್ಲಿ, ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮದನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಶ್ವೇತಾ ಮೇಡಮ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆರ್ಟಿಸ್ಟ್ಗಳು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊಂದು ಟೈಮ್ ಕೊಟ್ಟು ನಮಗೋಸ್ಕರ ಇಲ್ಲಿದ್ದೀರಾ. ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ, ಇಷ್ಟು ಸಹನೆಯಿಂದ ಕೂತಿರೋ ಎಲ್ಲ ನನ್ನ ಕನ್ನಡ ಕಲಾಭಿಮಾನಿಗಳು ಎಲ್ರಿಗೂ, ಮತ್ತು ಈ ಕಾರ್ಯಕ್ರಮನ ನೋಡ್ತಿರೋ ಎಲ್ಲ ತಾಯಂದಿರಿಗೆ, ನನ್ನ VIPsಗೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕ್ಷಣದಲ್ಲಿ ಇವ್ರಿಗೆ ಇನ್ನೊಂದು ಸರ್ಪ್ರೈಸ್ ಇದೆ. ನಿಮ್ಮ ಒಬ್ಬರು ಅಭಿಮಾನಿ, ನಮ್ಮ ಮಂಗಳೂರಿನ ಅಭಿಮಾನಿ, ನಿಮ್ಮ ಹೆಸರಲ್ಲಿ ಸಮಾಜ ಸೇವೆನ ಮಾಡ್ಕೊಂಡು ಬಂದಿರುವಂಥವರು, ಮಂಗಳೂರು ಭಾಗದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿರುವಂಥ ವ್ಯಕ್ತಿ, ಅಸ್ತ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ CEO ಆಗಿರುವಂತಹ ಲಂಚು ಲಾಲ್ KS ಅವರು ನಿಮಗೋಸ್ಕರ ಒಂದು ಉಡುಗೊರೆಯನ್ನು ಕೊಡಬೇಕು ಅಂತ ಕಾರ್ಯಕ್ರಮ ಶುರುವಾದಾಗಿನಿಂದ ಇಲ್ಲಿ ಕಾಯ್ತಾ ಇದ್ದಾರೆ. ಈಗ ಅದಕ್ಕೆ ಒಂದು ಅಮೃತಗಳಿಗೆ ಬಂದಿದೆ ಅಂತಲೇ ಹೇಳ್ಬೋದು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಲಂಚು ಲಾಲ್ KS ಅವರನ್ನ. ಓಕೆ, ಲಂಚುಲಾಲ್ ಅವರೇ, ವೆಲ್ಕಮ್ ಟು ಧ್ರುವ ದಸರಾ. ಇಷ್ಟೊತ್ತು ಕಾರ್ಯಕ್ರಮ ನೋಡಿದ್ರಿ, ಧ್ರುವ ಸರ್ ಇಲ್ಲೇ ಇದ್ದಾರೆ, ಹೇಗನ್ನಿಸ್ತು ನಿಮಗೆ? ನಾನಿರೋದು ಮಂಗಳೂರಲ್ಲಿ, ನಮ್ಮ ತುಳುನಾಡಿಂದ ಬಂದಿದ್ದೀನಿ ಕಾರ್ಯಕ್ರಮಕ್ಕೋಸ್ಕರ. ಫಸ್ಟ್ ಆಫ್ ಆಲ್ ಧ್ರುವ ಸರ್, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು. ಆಗೊಂದು ಹುಡುಗಿ ಇಲ್ಲಿ ಬಂದು ಹೇಳ್ತಾ ಇದ್ರು ಸರ್, ಇವರು ಮೂವಿಯಲ್ಲಿ ಸಾರಿ ತುಳು ಬರ್ಪುಂಡ ತುಳು 100% ಬರ್ತಾರೆ. ಸೊ ಆಗ ಒಬ್ಬ ಹುಡುಗಿ ಹೇಳಿದ್ರು ಸರ್, ಅವ್ರು ಮೂವಿಯಲ್ಲಿ ಮಾತ್ರ ಹೀರೋ ಅಲ್ಲ, ಲೈಫಲ್ಲಿ ಕೂಡ ನಿಜವಾದ ಹೀರೋ ಅಂತ. 100%. ಈಗ ನೋಡ್ತಾ ಇದ್ದೆ ಇವರು ಅದು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ ಸರ್ ನಿಮಗೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು.